ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಗತಾಗೆ ಅಲ್ಲ, ಸ್ವಂತ ಮನೆನ ಸರ್ಕಾರಿ ಕಟ್ಟಡ ಕಟ್ಟೋಣ ಈ ಕಾಂಟ್ರಾಕ್ಟ್ರು ನನ್ನ ಕೈಗೆ ಏನಾದ್ರೂ ಸಿಕ್ಕಬೇಕಿತ್ತು, ಹಂಗೆ ಗೀದಾ ಮಾಡ್ಬಿಡ್ತಾ ಇದ್ದೆ. ಇಷ್ಟು ಜಾಗನ ನಾನು ಮತ್ತೆ ತೋರಿಸಿ ಮತ್ತೆ ಕಟ್ಟಿಸ್ಬೇಕು ಅಂದ್ರೆ ಅದೆಷ್ಟು ಖರ್ಚು ಬರುತ್ತಪ್ಪ? ಅದು ಯಾವನ ಕೈಗೆ ಈ ಮನೆ ಕಟ್ಟೋದಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿದ್ರಿ ಅಂತ? ಎಂತ ಕಳಪೆ ಕಾಮಗಾರಿ ನೋಡ್ರಿ, ಇಷ್ಟು ಭಾಗ ಎಲ್ಲ ಫುಲ್ಲು ಟೊಳ್ಳು. ಒಂದಲ್ಲ 10 ಸಲ ಬಿಡಿದ್ರು ಕಳಪೆನೆ. ನಮ್ಮ ಗಂಡುಗಲಿ ವಂಶದಲ್ಲಿ ಸತ್ಯದ ಜಾಗ ಅಂತ ಒಂದಿತ್ತು. ಆ ಸಿಂಹಾಸನ ಇರೋ ಜಾಗ ಇದೆ ಅಂತ ನನಗೆ ಗೊತ್ತಾಗೋಯ್ತು. ನಾವೀಗ ಈ ಜಾಗ ನಗದು ಬಿಟ್ರೆ ಬಂಗಾರ ಸಿಂಹಾಸನ ಸಿಕ್ಬಿಡುತ್ತಾ? ಸಿಗುತ್ತೆ. ಇದು ಕಾಲ್ಪನಿಕ ಸಿಂಹಾಸನ ಕಣೋ. ಈ ಜಾಗದಲ್ಲಿ ಯಾರೇ ನಿಂತಲೂ ಬರೀ ಸತ್ಯವನ್ನೇ ಹೇಳ್ತಾರೆ. ಅದು ಏನ್ ಹೇಳ್ತಾ ಇದ್ದೀರಾ? ನಮ್ಮ ಗಂಡುಗಲಿ ವಂಶದ ಪುರಾಣ ಓದಿ ನಿಮ್ಗೆಲ್ಲರಿಗೂ ಅರ್ಥ ಮಾಡಿಸ್ತೀನಿ. ನಮ್ಮ ಗಂಡುಗಲಿ ವಂಶದಲ್ಲಿ ಸತ್ಯದ ಜಾಗ ಅಂತ ಒಂದಿತ್ತು. ನಮ್ಮ ಹಿರಿಯರು ನ್ಯಾಯ ಕೊಡಬೇಕಾದ್ರೆ ಅಪರಾಧಿನ ಆ ಜಾಗದಲ್ಲಿ ನಿಲ್ಲಿಸ್ತಾ ಇತ್ತು. ಆ ಅಪರಾಧಿ ಸತ್ಯನ ಪಟಪಟ ಅಂತ ಹೇಳ್ತಾ ಇದ್ದ, ತಾನು ಮಾಡಿದ ತಪ್ಪನ್ನ ಒಪ್ಕೊಳ್ತಾ ಇದ್ದ. ಆಗ ಅವನಿಗೆ ಸೂಕ್ತವಾದ ಶಿಕ್ಷೆಯನ್ನು ಕೊಟ್ಟು ನ್ಯಾಯ ಮುಗಿಸ್ತಾ ಇತ್ತು. ಅಂಥ ಸತ್ಯವಾದ ಜಾಗ ಈಗ ಪತ್ತೆಯಾಗಿದೆ ಎಂದರೆ ನಾವು ಜನಗಳನ್ನ ಆ ಜಾಗದಲ್ಲಿ ನಿಲ್ಲಿಸಿ ಸತ್ಯವನ್ನು ಹೇಳಿಸಿದಲೇ. ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡಿಗೆ ಜಯವಾಗಲಿ, ವಂಶೋದ್ಧಾರಕನಿಗೆ ಜಯವಾಗಲಿ, ಈ ಮನೆಯ ಯಜಮಾನನಿಗೆ ಜಯವಾಗಲಿ. ಮುಗಿತೇನ್ರ ನಿಮ್ಮಿಬ್ಬರದು? ಬಾವ, ನೀವು ಕೊಡೋದನ್ನ ಕೊಡೋರ್ಗು ನಾವು ಹಾಕೋದನ್ನ ಹಾಕ್ತಾನೇ ಇರ್ತೀವಿ. ನನ್ನ ಕೈಲಿ ಕೊಡಕ್ಕಾಗದ ಇಷ್ಟ ಕಂಡ್ರ ತಗೊಂಡ್ಬಿಡ್ರ. ಬಾವ, ನಾವು ಕೇಳಿದ್ದಿದಲ್ಲ, ಜನ ಕಾಂಚನ. 1ನೇ ತಾರೀಕು ಆಯ್ತು, ಪಾಕೆಟ್ ಮನಿ ಕೊಡ್ಬೇಕು ಅಂತ ನಿನಗೆ ಗೊತ್ತಾಗೋದಿಲ್ವನ? ತಿಂಗಳ ಆಗ್ತಿದಂಗೆ ನಾವೇ ನಿಮ್ಗೆಲ್ಲ ಕಾಪಿಸ್ತಿರ್ಬೇಕಾ? ದಂಡ ಪಿಂಡಗಳ ಇಲ್ಲಿ ಮೊದಲೇ ₹1 ಲೆಕ್ಕ ಸಿಗ್ತಾ ಇಲ್ಲ ಅಂತ ನಾನ್ ತಲೆ ಕೆಡ್ಸ್ಕೊಂಡು ಕೂತಿದ್ದೀನಿ. ತೆಪ್ಪ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ಇನ್ನೂ 2 ಕೊಡ್ಬೇಕಾಗತ್ತೆ. ಅಣ್ಣಯ್ಯ, ನಮ್ಮ ಯಜಮಾನ್ರು ಕಪ್ಪಾಳ ಹೊಡೆಯೋದಕ್ಕೆ ಅವ್ರೇನ್ ಬಿಟ್ಟಿದ್ದಾರಾ? ಅವರೆಲ್ಲಮ್ಮ ಬಿಟ್ಟಿದ್ದಾರೆ. ಈ ಮನೆಯ ಅತ್ಯಂತ ತುಟ್ಟಿ ವ್ಯಕ್ತಿ ಅಂದ್ರೆ ನಿಮ್ ಯಜಮಾನ ಪಕ್ಕನಮ್ಮ. ಅವನನ್ನ ನಾನು ಆ ಪಾಕಿಸ್ತಾನಿ ಟೆರರಿಸ್ಟ್ ಕಸಬಿದ್ದಾನಲ್ಲಮ್ಮ, ಅವನಿಗಿಂತೂ ಚೆನ್ನಾಗಿ ನೋಡ್ಕೊತಾ ಇದ್ದೀನಲ್ಲ. ನನ್ನನ್ನು ಪಾಕಿಸ್ತಾನಿ ಟೆರರಿಸ್ಟ್ ಹೋಲಿಸಿದ್ರೆ ನಾನ್ ಸುಮ್ಮನಿರಲ್ಲ. ಹೇಗೆ ನೀವು ಗಂಡುಗಲಿ ವಂಶನೋ, ನಾನ್ ಹಾಗೆ ಸುಂಡಿಲ್ ವಂಶನೋ. ನಿಮ್ಮ ಹತ್ರ ಗಂಡುಗಲಿ ವಂಶದ ಖಡ್ಗ ಇರ್ಬೋದು, ನಮ್ಮ ಹತ್ರ ಸುಂಡಿಲ್ ವಂಶದ ಮೋಚಾಕು ಇದೆ. ತೆಗಿಲ ಅಭಿ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು. ಗಿವ್ ಮಿ 3,000 ಅಂತ ಚೆಕ್ ಕೊಡ್ತಿದ್ದಾರೆ. ಇಲ್ಲಿ ವಯ್ಯ ₹1 ಸಿಗ್ತಾ ಇಲ್ಲ ಅಂತ 3 ದಿವಸದಿಂದ ಒದ್ದಾಡ್ತಾವನೆ. ಕೊಡೆಯ ಕಾಕತ್ತಿದ್ರೆ ನೋಡೋಣ. ಚಂಪಾ, ಇದು ನನ್ನ ಹಾಬಿ ಪರ್ಸನಲ್ ಮ್ಯಾಟರ್. ನೀನಕ್ಕೆ ಇಂಟರ್ವ್ಯೂ ಆಗ್ತೀಯಾ? ಇನ್ನೊಂದ್ಸಲ ನನ್ನ ಹಾಬಿ ಮಧ್ಯೆ ಮೂಗ್ ತೂಸ್ಕೊಂಡು ಬಂದ್ಯೋ, ಆ ಮೂಗ್ನೆ ಕಟ್ ಮಾಡ್ಬಿಡ್ತೀನಿ. ಅದ್ ಹೇಗ್ರಿ ಕಟ್ ಮಾಡ್ತೀರಾ? ನಾನೇನ್ ಕೈ ಬಳೆ ತಪ್ಕೊಂಡು ನಿಂತಿದ್ದೀನ? ಬಳೆ ತೊಟ್ಕೊಂಡವ್ರು ಆಡೋ ಮಾತಲ್ಲ ಕಣೆ ಇದು. ಏನು ಯಜಮಾನ್ರೆ, ಇದು ಬಳೆ ಅಲ್ಲ, ಮತ್ತಿನ್ನೇನೆ ನಮ್ಮಿಬ್ರ ಪ್ರೀತಿ ಸಂಕೇತ. ಚಂಪಾ, ದಿಸ್ ಇಸ್ ಟೂ ಮಚ್. ಮಚ್ಚು ಹಂಗೆಲ್ಲ ನಿಮ್ ಹತ್ರ ಇರ್ಬೋದು, ಆದ್ರೆ ಅಡ್ಗೆ ಮನೆಯಲ್ಲಿ ಕುಡ್ಗೋಲಿದೆ, ತಗೊಂಬಂದ್ ನಿಮ್ ಮೂಗ್ ಕೊಯ್ದ್ಬಿಡ್ತೀನಿ. ಯಾಕೆ ನಾಯಿಗಳ ತರ ಕಚ್ಚಾಡ್ತಾ ಇದ್ದಿಲ್ಲ? ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಒಬ್ಬೊಬ್ಬರಾಗಿ ಬಂದು ಈ ಸರ್ಕಲ್ ಒಳಗೆ ನಿಂತ್ಕೊಳ್ಳಿ. ಅತ್ತೆ, ಇದ್ರೊಳಗೆ ಮೊದಲು ಯಾರು ನಿಂತ್ಕೋಬೇಕು? ಇನ್ಯಾರು? ನಮ್ಮ ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ನನ್ನ ಮಗ ನಿಂತ್ಕೋಬೇಕು. ಮಗನೇ ಬಾಲೋ, ನಿಂತ್ಕೊಳ್ಳೋ. ಈ ಮನೇಲಿ ಇರೋರಿಗೆ ಯಾರಿಗೂ ಜವಾಬ್ದಾರಿ ಇಲ್ಲ. ಪದ್ದು ಮತ್ತು ವಿಠಲ ಈ ಮನೆಗೆ ಇಲಿಗಳ ತರ ಬಂದು ಸೇರ್ಕೊಂಡ್ರು. ಇವತ್ತಿನ ದಿವಸ ಹೆಗ್ಗಡಗಳ ತರ ಬೆಳೆದು ನಿಂತಿದ್ದಾರೆ. ಒಂದು ಕೆಲಸ ಇಲ್ಲ, ಒಂದು ಕಾರ್ಯ ಇಲ್ಲ, ಸಂಪಾದನೆ ಅಂದ್ರೆ ಏನು ಅಂತ ಮೊದಲೇ ಗೊತ್ತಿಲ್ಲ. ಇಂಥ ಅವಿವೇಕಿಗಳನ್ನ, ಇಂಥ ದಂಡಪಿಂಡಗಳನ್ನ ಸಾಕಬೇಕಾದಂತ ಕರ್ಮ ಇವತ್ತು ನನಗೆ ಬಂದಿದೆ. ಇನ್ನು ನಮ್ಮ ಹೆಂಡ್ರು ಜಾಜಿ ಜಂಬಲ್ದಿನಿ
ಬೆಳಕು ಹರಿದ್ರೆ ಸಾಕು ಮುಖಕ್ಕೆ ಬಣ್ಣ ಬಡ್ಕೋಬೇಕು ಅಂತ 3,000 ರೂಪಾಯಿ ಕಿತ್ಕೊಂಡು ಹೋಗ್ತಾನೆ ಇರ್ತಾರೆ. ಇಂಥವಳನ್ನ ಕಟ್ಕೊಳ್ಳೋ ಬದಲು ಹಿಡಂಬಿ ಅಂತ ಒಬ್ಬ ರಾಕ್ಷಸಿನ ಕಟ್ಕೊಂಡ್ಬಿಟ್ಟಿದ್ರೆ ಇಷ್ಟೊತ್ತಾಗ್ಲೇ ನನಗೆ ಘಟೋತ್ಕಜನ್ ಅಂತ ಒಬ್ಬ ಮಗ ಹುಟ್ಟಿ ನನ್ನ ವಂಶನ ಬೆಳಗ್ತಾ ಇದ್ದ. ಇನ್ನೂ ನನ್ನ ದೇವರು ಕೊಟ್ಟ ತಂಗಿ ಆ ಬ್ರಹ್ಮ ಅನ್ನೋನು ಅವಳು ತಲೆ ಒಳಗಡೆ ಬುದ್ಧಿ ತುಂಬೋದಕ್ಕಿಂತ ಮುಂಚೆನೆ ಆ ಬ್ರಹ್ಮದೇವನ ಕೈಯಿಂದ ತಪ್ಪಿಸ್ಕೊಂಡು ನೇರವಾಗಿ ಭೂಮಿಗೆ ಬಂದ್ಬಿಟ್ಟು ಮಾತೆತ್ತಿದ್ರು ಸಾಕು ಆಸ್ತಿಲ್ ಪಾಲು ಕೊಡು ಅಂತ ಕೇಳ್ತಾನೆ ಇರ್ತಾನೆ. ಮಾಡಿರೋ ಸಾಲನ ತೀರ್ಸೋದಕ್ಕಿಂತ ಮುಂಚೆ ಇವಳು ಪಾಲನ್ನ ಇವಳು ಪಾಯಿ ಕೊಟ್ಬಿಟ್ರೆ ನನಗೇನು ಉಳಿಯುತ್ತೆ ಅವಳ ಪಿಂಡ. ಇಷ್ಟು ಸಾಲದು ಅಂತ ಲವ್ ಬೇರೆ ಮಾಡಿ ಮನೆ ಅಳಿ ಅಂತ ಅದು ಯಾವನೋ ಮನೆ ಹಾಳನ್ ಬೇರೆ ಕರ್ಕೊಂಡು ಬಂದಿದ್ದಾಳೆ. ಇವಳನ್ನ ಸಾಕೋದ್ರ ಜೊತೆಗೆ ಅವನ ಒಡಲನ್ನು ಬೇರೆ ನಾನು ತುಂಬಿಸ್ಬೇಕು. ಇನ್ನು ನನ್ನ ತಾಯಿ ರಂಗಮ್ಮ, ಜಗತ್ತಿನಲ್ಲಿ ಇಂಥ ತಾಯಂದ್ರು ಇರ್ತಾರ ಅಂತ ನನಗೆ ಅನುಮಾನ ಬಂದ್ಬಿಡುತ್ತೆ. ಇಂಥ ತಾಯಿನ ಪಡೆಯೋದಕ್ಕೆ 7 ಜನ್ಮದಲ್ಲೂ ಕರ್ಮ ಮಾಡಿರ್ಬೇಕು. 3 ಹೊತ್ತು ಚಕ್ಲಿ ಕೋಡ್ಬಳೆ ನಿಪ್ಪಟ್ಟುಗಳನ್ನು ತಿಂತ ಟಿವಿನಲ್ಲಿ ಬರೋ ಫೈಟಿಂಗ್ ಅನ್ನು ನೋಡದೆ ಇವಳ ಕಾಯಕ. ಪಕ್ಷ ಇವಳೇನಾದ್ರೂ ನನ್ನ ತಾಯಿ ಆಗಿಲ್ದೆ ಹೋಗಿದ್ದಿದ್ರೆ ಇಷ್ಟೊತ್ತಾಗಲೇ ಕತ್ತನ್ನ ಹಿಸುಕ್ಬಿಟ್ಟಿರ್ತಿದ್ದೆ. ಅಣ್ಣಯ್ಯ ಮಾತಾಡಿ ಸಾಕು ಬಾ ಪಕ್ಕಕ್ಕೆ. ಅಭಿ ನನ್ ಬಗ್ಗೆ ಇಷ್ಟೊಂದು ರೂಢಾಗಿ ಮಾತಾಡ್ತೀರೇನ್ರಿ? ಲೇ ಪಾಂಡ್ರಂಗ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನಮ್ಗೆಲ್ಲ ಗೊತ್ತಾಗೋಯ್ತು. ಒಬ್ಬನೇ ಸಿಗೋ ನಿನಗೆ ಕಾದಿದೆ. ಈಗ ಯಾರು ನಿಂತ್ಕೋತಿಲ್ಲ? ಬಾವ ಆದ್ಮೇಲೆ ಬಾ ಮೈದಾನ ನಿಂತ್ಕೋಬೇಕು. ನಮ್ ಬಾವನ್ ನಂಬ್ಕೊಂಡ್ರೆ ತಲೆ ಬೋಳಿಸ್ಕೊಂಡು ಉಂಡೆನ ಮತ್ತಿಕ್ಕೊಂಡು ಒಂಟಿ ಕಾಲಲ್ಲಿ ದಕ್ಷಿಣ ದಿಕ್ಕಿಗೆ ಹೋಗ್ಬೇಕಾಗತ್ತೆ. ನನಗೆ ಕೆಲಸ ಕೊಡಿಸ್ತೀನಿ ಅಂತ ನನ್ನ ಪರವಾಗಿ ಇವರು ಹೈದರಾಬಾದ್ ಹೋಗಿ ಚಾರ್ಮಿನಾರ್ ನೋಡ್ಕೊಂಡ್ ಬರ್ತಾರೆ. ಇದುವರೆಗೂ ಒಂದು ಕೆಲಸನಾರು ಕೊಡ್ಸಿಯಲ್ಲ. ಇಂಥ ಭಾವ ಇರೋದಕ್ಕಿಂತ ಬಾಲ್ಕನಿಯಿಂದ ಬಿದ್ದು ಸಾಯದೆ ವಾಸಿ. ಇನ್ನು ನನ್ನ ಹೆಂಡತಿ ಪಲ್ಲು, ನಾನು ಅವಳನ್ನ ತುಂಬಾ ಪ್ರೀತಿ ಮಾಡ್ತೀನಿ, ಅವಳು ನನ್ನ ತುಂಬಾ ಪ್ರೀತಿ ಮಾಡ್ತಾಳೆ. ಆ ಪ್ರೀತಿ ಹುಚ್ಚಿಗೆ ಕೆರಳಿ ಯಾವಾಗ್ಲೂ ಒಂದ್ಸರಿ ತಲೆ ಮೇಲೆ ಕುಟ್ಟುತ್ತಾಳೆ. ಆಗ ನನಗೆ ಬರೋ ಕೋಪಕ್ಕೆ ಅವಳು ತಲೆನೆಲ್ಲರೂ ಹಾಕೊಂಡು ಜಜ್ಜುಣ ಅನ್ಸುತ್ತೆ. ಇನ್ನು ಪದ್ದು ಅವನು ನನ್ನ ಪ್ರಾಣ ಮಿತ್ರ ಅಂತ ಹೇಳ್ಕೋತೀನಿ ಅಷ್ಟೇ. ನನ್ಗವನ್ಗೂ ಅಷ್ಟಕ್ಕಷ್ಟೇ. ಅವನು ಯಾವತ್ತಾರು ಈ ಮನೆಯಿಂದ ಓಡಿಸೋದು ನಾನೇ. ಇನ್ನು ನಮ್ಮ ಅತ್ತಿಗೆ ಜಾಜಿ ಜಂಬಲ್ದಿನಿ ರೀ, ನಾನು ಬೇರೆ ಮನೆಯಿಂದ ಬಂದೀನಿ, ಅವರು ಬೇರೆ ಮನೆಯಿಂದ ಬಂದ್ಯಾರೆ. ನಾನು ಮನೆ ಅಳಿಯ ಕಂಡ್ರಿ ನನ್ನನ್ನು ಏಕವಚನದಲ್ಲಿ ಹೋಗೋ ಬಾರೋ ಅಂತ ಮಾತಾಡಿಸ್ತಾರೆ. ಇವ್ರು ಕೂಡ 200 ರೂಪಾಯಿಗೆ ನಾನು ಅವ್ರು ಹೇಳೋ ದರಿದ್ರ ಮನೆ ಹಾಳು ಕೆಲಸನೆಲ್ಲ ಮಾಡ್ಕೊಂಡಿರ್ಬೇಕು. ಏನೋ ಅವಾಗ ಖರ್ಚಿಗೆ ದುಡ್ಡು ಕೊಡ್ತಾರೆ ಅಂತ ನಾನು ತೆಪ್ಪಗಿರ್ತೀನಿ. ಇನ್ನು ನಮ್ಮತ್ತೆ ಅಳಿಯಂದ್ರನ್ನ ಮಾತಾಡಿಸೋ ರೀತಿನೇನ್ರಿ ಇದು? ಮಾತೆತ್ತಿದ್ರೆ ಸಾಕು ಅಳಿಯಂದಲ್ಲಿ ಹತ್ತದ ಮೇಲಿರೋ ಗಂಡುಗಳ ವಂಶದ ಖಡ್ಗನ ತೆಗಿಬೇಕಾಗುತ್ತೆ ಹುಷಾರ್ ಅಂತಾರೆ. ನನ್ನ ಜೇಬಲು ಸುಂಡಿಲ ವಂಶದ ಮೋಚಾಕು ಇದೆ ಅನ್ನೋದನ್ನ ಅಯ್ಯಮ್ಮ ಮರಿಬಾರ್ದು. ಇನ್ನು ನಮ್ಮನೆ ಮುಸ್ರೆ ತಿಕ್ಕೋಳು ಸೊಂಟ ನುಲ್ಸೋದನ್ನೇ ಒಂದು ಕಾಯಕ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅಲ್ಲ ಕಣ್ರಿ, ಮನೆ ಅಳಿಯ ನಾನು, ನನಗೆ ಹಳಸಿದ ಚಿತ್ರಾನ್ನ ಹಾಕ್ತಾಳಲ್ಲ, ಇನ್ನೆಷ್ಟು ಕೊಬ್ಬಿರ್ಬೇಡ ಅವಳಿಗೆ. ಬಿಟ್ಲಾ ನೀನ್ ಜಾಸ್ತಿ ಆಯ್ತು, ಈ ಕಡೆ ಬರ. ಆಮೇಲೆ ಅಲ್ಲ, ಇವಾಗ್ಲೇ ಕಾದಿದೆ. ನಾನು ಊರಲ್ಲಿ ನೆಮ್ಮದಿಯ ಕುರಿ ಕಾಯ್ಕೊಂಡಿದ್ದೆ. ನಮ್ಮ ರಂಗತ್ತೆ ನನ್ನ ಜೊತೆ ಊರಿಗೆ ಬಾರೋ, ನಿನಗೆ ಮದುವೆ ಮಾಡಿಸ್ತೀನಿ ಅಂತ ಕರ್ಕೊಂಡ್ಬಂದ್ರು. ಮದುವೆ ಹಾಳಾಗೋಗ್ಲಿ, ಮುಂಜಿ ಕೂಡ ಮಾಡಿಸ್ತಿಲ್ಲ. ನಮ್ಮ ವಂಶದ ಹಿರಿತಲೆ ಅಂತ ನಾನು ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಯಾವತ್ತು ಆ ತಲೆನ ಎಗರಿಸ್ಬಿಡ್ತಾ ಇದ್ದೆ. ಇನ್ನು ನಮ್ಮ ಕಸಿನ್ ಬ್ರದರು ಪಾಂಡುರಂಗ ಗಂಡುಗಲಿ ಎಂಜಿಲ್ ಕೈನಲ್ಲಿ ಕಾಗೇನು ಓಡಿಸ್ದೇರಂತ ಜಿಪ್ಪಣ ಯಜಮಾನ ಅಂತ ಯಜಮಾನ ಜವಾನ ಆಗಕ್ಕೂ ಲಾಯಕ್ಕಿಲ್ಲ. ಇನ್ನು ಆ ಕಡ್ಡಿ ಪೈಲ್ವಾನ್ ವಿಟ್ಲ, ಅವನು ನನ್ನ ಆಪ್ತ ಮಿತ್ರ ಅನ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ಅವನಿಗೆ ಗೊತ್ತಿಲ್ಲ ನಾನೇ ಅವನ ಪರಮ ಶತ್ರು ಅಂತ. ಇವತ್ತಲ್ಲ ನಾಳೆ ನನಗೆ ಮದುವೆ ಆಗುತ್ತಲ್ಲ, ನನ್ನ ಹೆಂಡತಿನ ಚೂ ಬಿಟ್ಟು ಅವನ್ನ ಆಚೆ ಓಡಿಸ್ತೀನಿ. ಇನ್ನು ಆ ಜಾಜಿ ಮತ್ತೆ ಚಂಪಾ, ನಾನು ಯಾವತ್ತೂ ಅವ್ರ ಬಗ್ಗೆ ಕೇರೇ ಮಾಡಿಲ್ಲ. ನನ್ಗೆ ಕತೆ ಕಳಿಸಿನೋ ಬಾಳ. ನಾನ್ ಯಾರು ನಂಬುದ್ರು ನಮ್ಮ ಅಣ್ಣಯ್ಯನ್ ಮಾತ್ರ ನಂಬಲ್ಲ. ನನ್ ಪಾಲಿನ ಆಸ್ತಿ ತಗೊಳ್ಳೋದಕ್ಕೋಸ್ಕರ ಅವ್ನ್ ಏನೇ ಅಂದ್ರೂ ಸಹಿಸ್ಕೊಂಡಿದ್ದೀನಿ. ಸಲ ನನಗ್ ಆಸ್ತಿ ಸಿಕ್ಕದ್ಮೇಲೆ, ನಾನು ಬೆಟ್ಟದ್ಮೇಲೆ, ನಮ್ಮ ಅಣ್ಣಯ್ಯ ಚಟ್ಟದ್ಮೇಲೆ ನಾನು ಇಷ್ಟು ಬೇಗ ಮ್ಯಾರೇಜ್ ಆಗ್ಬಾರ್ದಾಗಿತ್ತು. ನಾನು ಎಲೆಕ್ಷನ್ ನಿಂತ್ಕೋಬೇಕಾಗಿತ್ತು, MLA ಆಗ್ಬೇಕಾಗಿತ್ತು, ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಆಮೇಲೆ ಮ್ಯಾರೇಜ್ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು. ಅದಕ್ಕೆ ನಾನು ಮಕ್ಕಳು ಇರೋದನ್ನ ಪೋಸ್ಟ್ಪೋನ್ ಮಾಡಿದ್ದೀನಿ. ಪಾಲಿಟಿಕ್ಸ್ ಅಲ್ಲಿ ಒಳ್ಳೆ ಸ್ಥಾನ ಸಿಗೋವರೆಗೂ ತೊಟ್ಲು ಕಟ್ಟಲ್ಲ. ಒಳ್ಳೆ ಸ್ಥಾನ ಸಿಕ್ಕರು ನೀವು ಮಗು ಹೇರೋದು ಅಷ್ಟರಲ್ಲೇ ಇದೆ. ಈ ಕಡೆ ಇಡೀ ಪ್ರಪಂಚದಲ್ಲಿ ನಾನು ಇಷ್ಟಪಡೋ ವ್ಯಕ್ತಿ ನಮ್ಮ ಯಜಮಾನ್ರು ಒಬ್ರೆ. ಅವರೇ ನನ್ನ ರಾಜ, ಅವರೇ ನನ್ನ ಲವ್, ಅವರೇ ನನ್ನ ಡವ್. ಒಂದ್ಸರ್ತಿ ಅವ್ರ ಬೆನ್ನುಜ್ಬೇಕು ಅನ್ನೋದೇ ನನ್ನ ಆಸೆ. ನನ್ನ 5 ಕೋಟಿ ಆಸ್ತಿನೂ ಅವ್ರಿಗೆ ಮೀಸಲಿಟ್ಬಿಟ್ಟಿದ್ದೀನಿ. ಯಾವತ್ತು
ಯಾವತ್ತು ಜಾಜಿ ಅವರು ನೆಗದ್ ಬಿದ್ದು ಫೋಟೋ ಸೇರ್ಕೊತಾರೋ ಅವತ್ತೇ ನಮ್ಮ ಯಜಮಾನ್ರನ್ ಮದ್ವೆ ಆಗಿ 10 ಮಕ್ಳನ್ನ ನೀಟಾಗಿ ಎತ್ಕೊಟ್ಬಿಡ್ತೀನಿ. ಹೆತ್ಕೊಡ್ತಾಳೆ ನಾನ್ ಸತ್ರೆ ತಾನೆ ಹೆತ್ಕೊಡೋದು. ಆಚೆ ಈಗ್ಲಾದ್ರೂ ಗೊತ್ತಾಯ್ತಾ ನಿಮ್ಮ ಯೋಗ್ಯತೆ ಏನು ಅಂತ? ಇದೇ ಜೀವನದ ಕಟು ಸತ್ಯ. ಅತ್ತೆ, ನಮ್ಮನ್ನೆಲ್ಲ ಈ ಟ್ರೂ ಸರ್ಕಲ್ ಅಲ್ಲಿ ನಿಲ್ಸಿ ನಮ್ಮನೆ ಜಗಳ ತಡ್ತಾ ಇದ್ದೀರಾ? ಸತ್ಯ ಯಾವಾಗ್ಲೂ ಕಹಿಯಾಗಿರುತ್ತಮ್ಮ. ಇನ್ಮೇಲಾದ್ರೂ ಸುಳ್ಳು ಹೇಳೋ ಮಂಗಗಳಾಗದೆ ಸತ್ಯ ಹೇಳೋ ಮಾನವರಾಗಿ. ಯಾರ್ ಬೇಕಾಗಿತ್ತು? ಓ, ನಮ್ ಜಾಜಿದ್ಗೆ ಬೇಕಾಗಿತ್ತಾ? ಇಲ್ಲ. ಓ, ಗೊತ್ತಾಯ್ತು ಬಿಡಿ. ನೀವ್ ಹುಡ್ಕೊಂಡ್ ಬಂದಿರೋದು ನಮ್ಮ ಅಣ್ಣಯ್ಯನೇ. ಅಣ್ಣಯ್ಯ, ನಿನ್ನ ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಸುಷ್ಮಾ ಪಾಂಡ್ರಂಗ ಅವ್ರೆ, ನನ್ನ ಹೆಸರು ಸುಷ್ಮಾ ಅಲ್ಲ, ರೇಷ್ಮಾ. ಗೊತ್ತಿತ್ತು ನಿನ್ನ ಹೆಸರು ರೇಷ್ಮಾ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನಿನ್ನ ಹೆಸರನ್ನ ನಿನ್ನ ಬಾಯಿಂದಲೇ ಬರ್ಸ್ಬೇಕು ಅಂತ ನಾನು ಹಿಂಗೆಲ್ಲ ಮಾಡಿದೆ. ಹೆಂಗ್ ಮಾಡಿದೆ? ಚೆನ್ನಾಗಿ ಮಾಡಿದ್ನೆ. ಛೀ, ಹೋಗಿಪ್ಪ. ಪ್ರತಿ ಸಲ ನನ್ ಮನೆಗ್ ಬಂದಾಗ ಹೀಗೆ ಮಾತಾಡ್ಸಿ ನಾನು ರೇಗಿಸ್ತೀರಾ. ಸುಮ್ಮನೆ ಇರೋ ಕಳ್ಳಿ, ನನ್ನ ಕೈಯಿಂದ ರೇಗಿಸ್ಕೋಬೇಕು ಅಂತಲೇ ನೀನು ನನ್ನ ನೋಡ್ಕೊಂಡ್ ಬರ್ತೀಯ ಅಲ್ವಾ? ದಿಸ್ ಇಸ್ ರೇಷ್ಮಾ. ನಾನು ಪಾಂಡ್ರಂಗ ಗಡ್ಡಿಗಳು ಕಂಡ್ರೆ ಅದು ಅವರು ನಾನು ಇಬ್ರು ಟಾಕಿಂಗ್ ಮಿಡ್ಲು ಅವಳು ನನ್ನನ್ನು ರೇಗ್ಸಿಂಗ್, ನಾನು ಅವಳನ್ನ ರೇಗ್ಸಿಂಗ್. ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಮ್ಮಿಬ್ರು ಮನಸ್ಸು ಪರಸ್ಪರ ಮಿಕ್ಸಿಂಗ್. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಫಾರ್ ಎ ಕೈಂಡ್ ಇನ್ಫಾರ್ಮೇಶನ್, ರೇಷ್ಮಾ ಮೀಟ್ ಮಾಡಕ್ ಬಂದಿರೋದು ನನ್ನನ್ನ. ಇಲ್ಲ ಅಕ್ಕೆ, ನಾನ್ ಕೇಳಿದ್ದಕ್ಕೆ ನಿಮ್ಮನ್ ಮೀಟ್ ಮಾಡೋದಕ್ಕಲ್ಲ, ನಮ್ಮ ಅಣ್ಣಯ್ಯನ್ ಮೀಟ್ ಮಾಡೋದಕ್ಕೆ ಬಂದಿರೋದು ಅಂತ ಹೇಳಿದ್ರು. ನಾನೇ ಅವಾಗ ಹಾಗೆ ಹೇಳ್ದೆ. ನೀವ್ ಹೇಳಿಲ್ಲ ಅಂದ್ರೂ ನಿಮ್ ಮುಖ ನೋಡಿದ್ರೆ ಗೊತ್ತಾಗುತ್ತಲ್ಲ. ಏನಿದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅವತ್ತು ನೀನು ಭರತನಾಟ್ಯ ಡ್ರೆಸ್ ಹಾಕೊಂಡು ಭರತನಾಟ್ಯ ಡಾನ್ಸ್ ಮಾಡ್ತಾ ಇದ್ದಲ್ವಾ? ಆ ಡಾನ್ಸ್ ಪ್ರೋಗ್ರಾಮ್ ನೀವು ಬಂದಿದ್ರಾ? ನೀನ್ ಎಲ್ಲೆಲ್ಲಿ ಕುಳಿತೀಯೋ ನಾನು ಅಲ್ಲೆಲ್ಲ ಇದ್ದೇ ಇರ್ತೀನಿ. ಆ ಡ್ರೆಸ್ ನಿಮಗೆ ಸಖತ್ ಹೋಗ್ತಾ ಇತ್ತು. ಮತ್ತೆ ಆವತ್ತು ಅಲ್ಲಿ ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಇದ್ದಲ್ವಾ? ಅಲ್ಲಿಗೂ ಬಂದಿದ್ರಾ? ಭರತನಾಟ್ಯಕ್ಕೆ ಬಂದ ಮಗ ನಾನು ಇನ್ನು ಡಿಸ್ಕೋ ಬಿಟ್ಬಿಡ್ತೀನಿ. ಅಲ್ಲೂ ಬಂದಿದ್ದೆ. ಆ ಡ್ರೆಸ್ ಕೂಡ ನಿನಗೆ ಸಖತ್ ಹೋಗ್ತಾ ಇತ್ತು. ರೇಷ್ಮಾ, ನಿಜ ಹೇಳು, ನೀನ್ ಮೀಟ್ ಮಾಡಕ್ ಬಂದಿರೋದು ನನ್ನನ್ನ ಅಥವಾ ಹಬಿನ? ಇಲ್ಲ, ನಮ್ಮ ಅಣ್ಣಯ್ಯನ. ನೋ, ನನ್ನನ್ನ. ಇಲ್ಲ, ನಮ್ಮ ಅಣ್ಣಯ್ಯನ. ನೋ, ನನ್ನನ್ನ. ಯಾಕೆ ಸುಮ್ಮನೆ ಬೀದಿ ನಾಯಕ ಚರ್ದಂಗೆ ಕಚ್ಚಾಡ್ತೀರಾ? ಹೇಗೂ ನಮ್ಮ ಮನೆಯಲ್ಲಿ ಸತ್ಯದ ಸರ್ಕಲ್ ಇದೆಯಲ್ವಾ, ಅದ್ರೊಳಗೆ ತಳ್ಳಿ ಸತ್ಯ ಏನಂತ ಆಚಕ್ ಬಂದ್ಬಿಡುತ್ತೆ. ಏನಮ್ಮ ಸಮಾಚಾರ? ಈ ರೇಷ್ಮನ ಸರ್ಕಲ್ ಒಳಗ್ ನಿಲ್ಸಿ ಇವಳ ಕೈಯಿಂದ ಸತ್ಯನ ಬಾಯ್ ಬಿಡಿಸಿ. ಬಾಮ್ಮ, ಬಾ ನಿಂತ್ಕೋ. ಬಾ. ನಾನೀ ಮನೆಗ್ ಬರೋದೆ ಪಾಂಡ್ರಂಗನ್ನ ನೋಡಕ್ಕೆ. ಅವನನ್ನ ಮದ್ವೆ ಮಾಡ್ಕೋಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು. ಅಷ್ಟ್ರಲ್ಲಿ ಜಾಜಿ ಪಾಂಡ್ರಂಗನ್ನ ಮದ್ವೆ ಮಾಡ್ಕೊಂಡ್ಬಿಟ್ಟು, ಹೇಗಾದ್ರೂ ಮಾಡಿ ಇವ್ರಿಬ್ರನ್ನ ಬೇರೆ ಮಾಡಿ ಅವನನ್ನ ಮದ್ವೆ ಮಾಡ್ಕೋಬೇಕು ಅಂತಾನೆ ನಾನಿಲ್ಲಿಗೆ ಬರೋದು. ಅರೆ ಆಚೆ, ಫ್ರೆಂಡ್ ಅಂತ ಮನೆ ಒಳಗೆ ಸೇರ್ಸ್ಕೊಂಡ್ರೆ ಹೀಗೇನೆ ಮಾಡೋದು? ಅಂದ್ರೆ ನನ್ ಸತ್ಯ ಹೇಳ್ಬಿಟ್ನಾ? ನೀನು ಎಷ್ಟೇ ಮುಚ್ಚಿಟ್ಟರು ಸತ್ಯ ಅನ್ನೋದು ಆಚೆಗೆ ಬಂದ್ಬಿಡುತ್ತಮ್ಮ. ಪ್ರಿಯ ವೀಕ್ಷಕರೇ, ನಾವ್ ಇವಾಗ ಬಂದಿರೋದು ಅಪೂರ್ವವಾದ ಜಾಗಕ್ಕೆ. ಈ ಜಾಗದಲ್ಲಿ ಗಂಡುಗಲಿ ವಂಶದ ಹಳೆ ಮನೆ ಇತ್ತು. ಆ ಮನೆನ ಕೆಡವಿ ಹೊಸ ಬಿಲ್ಡಿಂಗ್ ಕಟ್ಟಿ ಗಂಡುಗಲಿ ವಂಶದವರೇ ವಾಸವಾಗಿದ್ದಾರೆ. ಮೇಡಮ್ ರೇ, ಸ್ವಲ್ಪ ಸತ್ಯ ಸರ್ಕಲ್ ಹತ್ರ ಬಂದು ಮಾತಾಡ್ತೀರಾ? ಓಕೆ, ನೋಡಿ, ಇದೇ ಆ ಸತ್ಯದ ಜಾಗ. ಇದ್ರ ಬಗ್ಗೆ ರಂಗಮ್ಮ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನಮ್ಮ ಹಿರಿಕರು ಮಾಡಿದ ನ್ಯಾಯಪೀಠ ಭೂಮಿಲಿ ಅಡಗಿ ಕುಳಿತಿದೆ. ಅದಕ್ಕೇನಂತ ಕರೀತಾರೆ? ಸತ್ಯ ಸಿಂಹಾಸನ. ಇದು ವಿಕ್ರಮಾದಿತ್ಯನ ಸಿಂಹಾಸನ ಇದ್ದ ದಿಬ್ಬದ ಹಾಗೆ. ಈ ಸರ್ಕಲ್ ಅಲ್ಲಿ ಯಾರೇ ಬಂದಿದ್ರು ಸತ್ಯನೇ ಹೇಳ್ತಾರೆ. ವಂಚಕರಿಂದ ಸತ್ಯ ಹೇಳ್ಸೋಕೆ ಇದು ಪವಿತ್ರವಾದ ಜಾಗ. ನಮ್ ಇನ್ಸ್ಪೆಕ್ಟರ್ ಒಬ್ಬ ಅಪರಾಧಿನ ಕರ್ಕೊಂಡ್ ಬರ್ತಿದ್ದಾರೆ. ಮುಂದೆ ಏನಾಗುತ್ತೆ ಅಂತ ನೀವೇ ನೋಡಿ. ನಡಿಯೋ, ಇವತ್ತಿದೆ ನೀನು ಮಾರಿ ಹಬ್ಬ. ಬಾರೋ. ಆ ಸಾರ ಅಂಗಡಿ ಮುಂದೆ ಕಂಟು ಪೂರ್ತಿ ಕುಡಿದು ಗಲಾಟೆ ಮಾಡ್ತಾ ಇದ್ದಿದ್ದು ನೀನ್ ತಾನೆ? ಸರ್, ನಾನು ಕುಡಿಯೋದೇ ಇಲ್ಲ. ಸಾರ್ ಹೇಳಿದ್ರೆ ನನ್ಗೇನ್ ಸರ್ ಕೆಲಸ? ನಿಜ ಮಗಳು, ಆ ರಂಗಪ್ಪನ್ ಗುಳ್ಳೆ ಹೊಡೆದು ಆಸ್ಪತ್ರೆ ಸೇರೋ ಮಾಡಿದ್ಯಲ್ಲ, ನಿಜ ಮಗಳು. ಸರ್, ನಾನು ಯಾರ ಮೇಲೆ ಕೈ ಎತ್ತಲ್ಲ ಸರ್. ಕಂಡ್ಕೊಂಡವ್ರಿಗೆಲ್ಲ ಕೈ ಮುಕ್ಕೊಂಡು ಹೋಗ್ತೀನಿ ಸರ್. ನನ್ನ ಮುಂದೆ ಸರ್ ನಿಲ್ಸಿ ಸರ್. ಇದನ್ನೇನ್ ಗಂಡುಗಲಿ ವಂಶದ ಮನೆ ಅನ್ಕೊಂಡಿದ್ರ ಇಲ್ಲ ನಿಮ್ಮ ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ರು? ಅಲ್ಲ ಸರ್, ಇವನನ್ನ ಇಲ್ಲಿಗೆ ಕರ್ಕೊಂಡ್ ಬಂದು ಹೊಡಿತಾ ಇದ್ದೀರಾ? ಇವನು ಬಾಯಿಂದ ಸತ್ಯ ಬಿಡಿಸ್ಬೇಕು, ಅದಕ್ಕೆ ಹೊಡಿತಾ ಇದ್ದೀನಿ. ಮನೆಗೆ ಸತ್ಯ ಸರ್ಕಲ್ ಇದೆಯಲ್ಲ, ಎಲ್ಲೇದು? ಅಲ್ಲ ಇದೆಯಲ್ಲ. ಕದಿಮಾ, ಇವತ್ತು ನಿನ್ಗೆ ಆ ಸತ್ಯದ ಸರ್ಕಲ್ ಅಲ್ಲಿ ನಿಲ್ಲಿಸಿ ಬಾಯಿ ಬಿಡಿಸ್ತೀನಿ. ನಡಿಯೋ. ನಿಜ ಮಗಳು, ನೀನ್ ತಾನೇ ಆ ವಾಚ್ಮನ್ ಮೇಲೆ ಹಲ್ಲೆ ಮಾಡಿದ್ದು? ನಾನಲ್ಲ ಸರ್. ನೀನಲ್ವಾ? ಈ ಸರ್ಕಲ್ ಅಲ್ಲಿ ನಿಂತ್ಕೊಳ್ಳೋ. ಸರ್, ನನ್ಗೆ ಆ ಬಾರಲ್ಲಿ ಗಲಾಟೆ ಮಾಡಿದ್ ಮುಖ್ಯ ಅಲ್ಲ, ವಜ್ರದ ಅಂಗಡಿ ಲೂಟಿ ಮಾಡಿದ್ ಮುಖ್ಯ. ಹೋದ್ ಸೋಮವಾರ ರಾತ್ರಿ 12 ಗಂಟೆಗೆ ವಜ್ರದ ಅಂಗಡಿ ಹತ್ರ ಹೋಗಿದ್ದೆ. ಗವಾಕ್ಷಿ ತೆಗೆದು ಒಳಗ್ ನುಗ್ಗಿದೆ. ವಾಚ್ಮನ್ ಅಡ್ಡ ಬಂದ, ದೊಣ್ಣೆ ತಗೊಂಡು ಒಂದ್ ಬಿಟ್ಟೆ, ಎಷ್ಟೋ ತಪ್ಪ ಬಿದ್ದ. 2 ಕೋಟಿ ರೂಪಾಯಿ ಬೆಲೆ ಬಾಳೋ ವಜ್ರದ ಆಭರಣ ದೋಚ್ಕೊಂಡೆ, ಪರಾರಿ ಆದೆ.
ಈ ವಿಷಯ ಪೊಲೀಸರಿಗೆ ಗೊತ್ತಾಗಕ್ ಸಾಧ್ಯನೇ ಇಲ್ಲ. ಮನೆ ಹಾಳಾಗೋಗಲಿ, ಎಲ್ಲಾ ಸತ್ಯನು ಪೊಲೀಸರ ಮುಂದೆನೆ ಕಟ್ಬಿಟ್ಟು ಅವ್ರಿಗೇನು ಗೊತ್ತಾಗಲ್ಲ ಅಂತ ಹೇಳ್ತಿದ್ಯಾ? ನಿನಗೆ ಮಾಡಿಯಪ್ಪ. ನೋಡಿ, ಈ ಸತ್ಯದ ಸರ್ಕಲ್ನ ಹಾಗೇ ಇಡಿ, ನಾನು ಆಗಾಗ ಬರ್ತಾ ಇರ್ತೀನಿ. ನಾನೇನ್ ಬರ್ಲೆ? ಪ್ರಿಯ ವೀಕ್ಷಕರೇ, ನಿಮ್ಗೆ ಈಗ್ಲಾದ್ರೂ ಗೊತ್ತಾಯ್ತಾ ಈ ಸರ್ಕಲ್ ನ ಮಹಿಮೆ ಏನು ಅಂತ? MLA ಸಂಗಪ್ಪನವ್ರಿಗೆ ಜಯವಾಗಲಿ, MLA ಸಂಗಪ್ಪನವ್ರಿಗೆ ಜಯವಾಗಲಿ, MLA ಸಂಗಪ್ಪನವ್ರಿಗೆ ಜಯವಾಗಲಿ. ಬರ್ಬೇಕು ರಾಜಕಾರಣಿ ಸಂಗಪ್ಪನವರು. ಮಹನೀಯರೇ, ಮಹಿಳೆಯರೇ, ಕಂಡುಗಲಿ ವಂಶದ ಈ ಮನೆಯನ್ನ ಒಂದು ಸ್ಮಾರಕವನ್ನಾಗಿ ಮಾಡ್ತೀವಿ. ಮಹಾಭಾರತದಲ್ಲಿ ಸತ್ಯ ಹೇಳಿಸುವ ಪೀಠ ಒಂದಿದೆ. ಅದೇ ರೀತಿಯಾಗಿ ಈ ಮನೆಯದು ಒಂದು ಜಾಗ ಇದೆ. ಜನಗಳೆಲ್ಲ ಬಂದು ಅದನ್ನ ನೋಡ್ಬೇಕು. ಇದನ್ನ ಪ್ರವಾಸಿ ತಾಣವನ್ನಾಗಿ ಮಾಡ್ತೀವಿ. ದಯವಿಟ್ಟು ತಾವೆಲ್ಲರೂ ನನಗೆ ಓಟ್ ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಡ್ತೀನಿ. ಸಂಗಪ್ಪನವ್ರೆ, ಸಾರಿಗೆ ಬೆಲೆ ದುಬಾರಿ ಆಗಿದೆಯಲ್ಲ, ಇದಕ್ಕೇನ್ ಮಾಡ್ತೀರಾ? ನೀವು ನನಗೆ ಓಟ್ ಕೊಟ್ಟು ನೋಡಿ. ಸಾರಿಗೆ ಬೆಲೆ ಇಳಿಸ್ತೀವಿ, ಗ್ಯಾಸ್ ಬೆಲೆ ಇಳಿಸ್ತೀವಿ, ಪದಾರ್ಥಗಳ ಬೆಲೆಯನ್ನು ಇಳಿಸ್ತೀವಿ, ಅದನ್ನು ಇಳಿಸ್ತೀವಿ. ಇಲ್ಲ, ಮನುಷ್ಯರ ಬೆಲೆಯನ್ನು ಹೆಚ್ಚಿಸ್ತೀವಿ. ಸಂಗಪ್ಪನವ್ರೆ, ಕಾವೇರಿ ಸಮಸ್ಯೆ ಬಗ್ಗೆ ತಮ್ಮ ಪರಿಹಾರ ಏನು? ಮಹನೀಯರೇ, ಮಹಿಳೆಯರೇ, ಕಾವೇರಿ ನಮ್ಮದು. ಅದರ ಕೊನೆ ಹನಿ ಕೂಡ ನಮಗೆ ಸೇರಬೇಕು. ಇದರಿಂದ ಜನಗಳಿಗೆಲ್ಲ ಉಪಯೋಗ ಆಗಬೇಕು ಅಂತ ಘಂಟಾಘೋಷವಾಗಿ ಹೇಳ್ತೀನಿ. KRS ಪಕ್ಕದಲ್ಲಿ ಒಂದು ಮಿನಿ KRS ಕಟ್ಟಿಸ್ತೀನಿ. ದಯವಿಟ್ಟು ನೀವು ನನಗೆ ಓಟ್ ಕೊಟ್ಟು ನೀರನ್ನ ಸಂಗ್ರಹ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ರಾಜಕಾರಣಿ ಸಂಗಪ್ಪ ಅವರೇ, ನೀವೇನ್ ಹೇಳ್ತೀರೋ ಅದನ್ನ ಈ ಸರ್ಕಲ್ ಅಲ್ಲಿ ಬಂದಿತ್ತು ಹೇಳ್ತೀರಾ? ಇಲ್ಲ, ನಾನು ಏನ್ ಹೇಳೋದಿದ್ರು ಇಲ್ಲೇ ನಿಂತ್ಕೊಂಡು ಹೇಳ್ತೀನಿ. ಪರವಾಗಿಲ್ಲ, ಬನ್ನಿ ಸರ್. ಸರ್ಕಲ್ ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಇಲ್ಲ, 1, 2, 3 ಎಲ್ಲ ಬೆಪ್ ನನ್ನ ಮಕ್ಕಳು. ನಾವು ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ತಲೆ ಸವರ್ತಾನೆ ಇರ್ತೀವಿ, ಜನ ಓಟ್ ಹಾಕ್ತಾನೆ ಇರ್ತಾರೆ. 50 ವರ್ಷಗಳಿಂದ ಆಶ್ವಾಸನೆ ಕೊಡ್ತಾನೆ ಇದೀವಿ, ಜನ ಓಟ್ ಹಾಕ್ತಾನೇ ಇದ್ದಾರೆ. ನಾವು ಗೆಲ್ಲೋದಾದ್ರೂ ಯಾತಕ್ಕೆ? ದುಡ್ಡು ಮಾಡೋದಕ್ಕೆ. ಯಾರು ಎಲ್ ಸತ್ರೇನು, ಯಾವ KRS ನೀರು ಯಾರು ಕರೆದ್ರೇನು, ನಮ್ಮ ಮನೆಯಲ್ಲಿ ನೀರು ಬಂದ್ರೆ ಸಾಕು. ನಮಗೂ ಬೇಕಾಗಿರೋದು ಓಟು, ನೋಟ್. ಸಂಗಪ್ಪನವ್ರೆ, ನಿಮ್ಮಂತ ರಾಜಕಾರಣಿಗಳು ಇರೋದ್ರಿಂದಾನೇ ಒಳ್ಳೆ ರಾಜಕಾರಣಿಗಳಿಗೆ ಕೆಟ್ಟ ಹೆಸರು ಬಂದಿರೋದು. ಮತ್ತು ಇವ್ರನ್ನ ಸುಮ್ಮನೆ ಬಿಡಬಾರ್ದು ಕಣ. ಸರ್ಕಲ್ ಅಲ್ಲೇ ಸಮಾಧಿ ಕಟ್ಬಿಡ್ಬೇಕು. ಅಯ್ಯೋ, ನೀವ್ ಈ ಕಡೆ ಬನ್ನಿ ಸರ್. ಏನ್ ಅದ್ಭುತವಾಗಿ ಮಾತಾಡಿದ್ರಿ ಸರ್. ರಾಜಕಾರಣಿ ಮೇಲೆ ಯಾರಾದ್ರೂ ಕೈ ಮಾಡಿದ್ರ ಏನ್ ಮಾಡ್ಬಿಡ್ತೀರಾ? ಸೆಲ್ಲಲ್ಲಿ ಹಾಕಿ ರುಬ್ಬಿಡ್ತೀನಿ. ಸರ್, ನಿಮ್ ಮನ್ಸಿನ ಅಭಿಪ್ರಾಯ ನೀವು ಹೊರಗೆ ಹಾಕಿದಿರಾ ಅಂದ್ಮೇಲೆ ಸಮಾಜದಲ್ಲಿ ನಿಮ್ಮಂತವ್ರಿಗೆ ಜಾಗ ಇರಲ್ಲ ಸರ್. ನೀವು ಸತ್ಯ ಹೇಳಿದ್ಮೇಲೆ ಜನಗಳು ನಿಮ್ಮನ್ನ ಸುಮ್ನೆ ಬಿಡ್ತಾರೆ ಅಂತ ತಿಳ್ಕೊಂಡಿದ್ದೀರಾ ಸರ್? ಕಣ್ಣು ಕಂಡ್ರೆ ಸಾಕು, ಎಲ್ ಸಿಕ್ಕದಲ್ಲೇ ನಾಯಿಗೆ ಸಿಕ್ತಾಗೆ ದಬದಬ ದಬದಬ ಅಂತ ಚೆಚ್ಚಿ ಬಿಸಾಕ್ಬಿಡ್ತಾರ. ನಾನ್ ನಿಮಗ್ ಪ್ರೊಡಕ್ಷನ್ ಕೊಡಕ್ ಆಗೋದಿಲ್ಲಪ್ಪ. ಸರ್, ನಿಮ್ ಮನೆ ಸತ್ಯ ಹೇಳಿದ್ರಲ್ಲ, ಅದನ್ನ ಶೂಟ್ ಮಾಡಿದ್ವಲ್ಲ, ನಾವಿನ್ನೂ ಟೆಲಿಕಾಸ್ಟ್ ಮಾಡಿಲ್ಲ. ಒಂದು ವೇಳೆ ಅದನ್ನ ಟೆಲಿಕಾಸ್ಟ್ ಮಾಡಿದ್ರೆ ನಿಮ್ ಸರ್ಕಾರ ರಾತ್ರಿ ಬಿದ್ದು ಹೋಗುತ್ತೆ. ನನಗೂ ಹಾಗೆ ಅನಿಸ್ತಿದ್ಯಮ್ಮ. ನಾವು ಸುಳ್ಳು ಹೇಳ್ಕೊಂಡೆ ಜೀವನ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಏಕಾಏಕಿ ಕಟ್ಟುಸುತ್ತ ಹೇಳಿದ್ರೆ ಪ್ರಪಂಚನೇ ಅಲ್ಲೋಲ್ ಕಲ್ಲೋಲ್ ಆಗ್ಬಿಡುತ್ತೆ. ಜನಗಳಿಗೆ ಸತ್ಯ ಬೇಕಾಗಿಲ್ಲಮ್ಮ, ಪ್ರಿಯವಾದ ಸುಳ್ಳು ಬೇಕಾಗಿದೆ. ಹಾಗಾಗಿ ಆ ಜಾಗಕ್ಕೊಂದು ಗತಿ ಕಾಣಿಸ್ಬೇಕಲ್ಲ. ಆ ಸತ್ಯದ ಜಾಗ ಇರೋವರೆಗೂ ರಾಜಕಾರಣಿಗಳಿಗೂ ತೊಂದ್ರೆ, ಕಳ್ಕಾಕರುಗಳಿಗೂ ತೊಂದ್ರೆ, ಎಲ್ರಿಗೂ ತೊಂದ್ರೆ. ಒಂದು ಕೆಲಸ ಮಾಡಿ, ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಆ ಜಾಗನ ಕೆತ್ತಿ ಅಗಸಾಕ್ಬಿಡೋಣ. ಬರಬೇಕು ರಾಜಕಾರಣಿ ಸಂಗಪ್ಪನವರು. ನೀವು ನಮ್ಮ ಮನೆಗೆ ಬಂದಿದ್ದು ನಮ್ಗೆ ತುಂಬಾ ಸಂತೋಷ. ಮತ್ತೆ ಈ ಸತ್ಯದ ಸರ್ಕಲ್ ನಲ್ಲಿ ನಿಂತ್ಕೋಬೇಕು ಅಂತ ಆಸೆಯಾಗಿದೆ. ಒಂದ್ಸರಿ ನಿಂತೆ ಸಾಕಷ್ಟು ಬುದ್ಧಿ ಕಲ್ತ್ಬಿಟ್ಟಿದ್ದೀನಿ. ನೋಡಿಮ್ಮ, ಇದು ತುಂಬಾ ಪವಿತ್ರವಾದ ಜಾಗ, ತುಂಬಾ ಚಿಕ್ಕದಾಗಿದೆ. ಇದನ್ನ ದೊಡ್ಡದು ಮಾಡ್ಬೇಕು ಅಂತ ನಮ್ಮ ಆಸೆ. ಅದರ ಪಾಡುಗಾಗಿದೆ, ಚಿಕ್ಕದಾಗಿದೆ, ಚೊಕ್ಕವಾಗಿದೆ. ಇದು ಹೀಗೆ ಇರಬೇಕು ಅನ್ನೋದೇ ನಮ್ಮ ಆಸೆ. ನಿಮ್ಮ ಆಸೆಗಿಂತ ನಮಗೆ ನಮ್ಮ ಆಸೆನೇ ಮುಖ್ಯ. ಅದಕ್ಕೇನ್ ಮಾಡ್ಬೇಕು ಅಂತಿದ್ದೀರಾ? ಇದನ್ನ ಅಗದು ದೊಡ್ಡದು ಮಾಡಿ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಇದೀವಿ. ಇಲ್ಲಿ ದೇವಸ್ಥಾನ ಕಟ್ಟಿಸಿದ್ರೆ ನಾವು ಸಂಸಾರ ಮಾಡೋದು ಹೇಗೆ? ನೋಡಿಮ್ಮ, ಊರಾಚೆ ಇರೋ ವಿಶಾಲವಾದ ಜಾಗದಲ್ಲಿ ಒಂದು ಪುಟ್ಟ ಗುಡಿಸ್ ಹಾಕಿಸ್ಕೊಡ್ತೀನಿ, ಅದು ಸಂಸಾರ. ಸಂಗಪ್ಪನವಳೆ, ನಮ್ಮ ಪೂರ್ವಿಕರು ಬಾಳಿ ಬದುಕಿದ ಮನೆಯಿಂದ ನಮ್ಮನ್ನು ಆಚೆಗೆ ಹಾಕ್ಬೇಕು ಅಂತಿದ್ದೀರೇನು? ಬೇರೆ ದಾರಿನೇ ಇಲ್ಲ. ನೋಡಿಮ್ಮ, ಇಂಥ ಪವಿತ್ರವಾದ ಜಾಗದಲ್ಲಿ ಇಷ್ಟು ದಿನ ಸಂಸಾರ ಮಾಡಿ ತುಂಬಾ ಪಾಪ ಕಟ್ಕೊಂಡ್ಬಿಟ್ಟಿದ್ದೀರಾ. ಆ ಪಾಪ ಪರಿಹಾರಕ್ಕೋಸ್ಕರ ನೀವು ಆ ಗುಡಿಸಲ್ಲಿ ವಾಸ ಮಾಡ್ಲೇಬೇಕು. ಇಲ್ಲ, ನಾವಿದಕ್ಕೆ ಅವಕಾಶ ಕೊಡಲ್ಲ. ನೀವು ಕೊಡೋದಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ. ಬಾರೋ, ಇಲ್ಲಿ ಆ ಗುದ್ಲಿದ್ರ ಮರ. ಈ ಜಾಗಕ್ಕೆ ಗುದ್ಲಿ ಸೋಗಿಸಿ ಅಪವಿತ್ರ ಮಾಡಿದ್ರೆ ತನ್ನ ಶಕ್ತಿನ ಕಳ್ಕೊಂಡ್ಬಿಡುತ್ತೆ. ನೋಡಿಮ್ಮ, ಈ ಭೂಮಿ ಕೆಳಗಡೆ ಸತ್ಯದ ಸಿಂಹಾಸನ ಇದೆ.
ಅದನ್ನ ಅಗದು ಹೊರಗಡೆ ತೆಗೆದು ಎಕ್ಸಿಬಿಷನ್ ಅಲ್ಲಿ ಇಟ್ಟು ನಮ್ಮ ಜನಗಳಿಗೆ ತೋರಿಸೋದ್ ಬೇಡವಾ? ಅವರು ನ್ಯಾಯ ನೀತಿ ಧರ್ಮನ ಪಾಲಿಸೋದ್ ಬೇಡವಾ? ಅದಕ್ಕೆ ಅಗಿತಾ ಇದ್ದೀನಿ, ಹೊರಗೆ ತೆಗಿತಾ ಇದ್ದೀನಿ. ಹರ ಹರ ಮಹಾದೇವ. ಬೇಡ ಬೇಡ. ವಾಟ್ ಹ್ಯಾಪನ್? ಇಷ್ಟೊತ್ತು ನಾನು ಕಂಡಿದ್ದು ಕನಸ. ಬೆಳಗ್ಗೆನೆ ಚೆನ್ನಾಗಿ ಗದಕಿದ್ರಲ್ಲ, ಕನಸು ಕಾಣದೆ ಏನ್ ಮಾಡ್ತೀರಾ? ಹಾಳಾಗೋಗ್ಲಿ, ಅದೇನ್ ಕನಸು ಕಂಡ್ರಿ ಅಂತ ಹೇಳಿ. ಈ ಸುಡುಗಾಡು ಪುರಾಣನ ಕಟ್ಟಿ ಅಟ್ಟದ ಮೇಲೆ ಇಟ್ಟರು ಸರಿ, ಇಲ್ಲ ಅಂದ್ರೆ ನಿಮ್ಮನ್ನೇ ಕಟ್ಟಿ ಎಲ್ಲರೂ ಸೇರ್ಕೊಂಡು ಅಟ್ಟದ ಮೇಲೆ ಹಾಕ್ಬಿಡ್ತೀವಿ. ವಿಠಲ ವಿಠಲ ಪಾಂಡುರಂಗ ವಿಠಲ